ಬಳ್ಳಾರಿ ಜಿಲ್ಲೆ ಕೈಗಾರಿಕಾ ಪ್ರದೇಶ ನಿರ್ಮಾಣಕ್ಕಾಗಿ ತಮ್ಮ ಭೂಮಿಯನ್ನು ಕಳೆದುಕೊಂಡಿರುವ ಕುಡಿತಿನಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಭೂ ಸಂತ್ರಸ್ತರ ರೈತರು ಸೂಕ್ತ ಪರಿಹಾರಕ್ಕಾಗಿ ನಡೆಸುತ್ತಿರುವ ಹೋರಾಟ ತೀವ್ರಗೊಂಡಿದ್ದು, ಗುರುವಾರ ಬಳ್ಳಾರಿ ಜಿಲ್ಲೆ ಬಂದ್ಗೆ ಕರೆ ನೀಡಿ ಪ್ರತಿಭಟನೆ ನಡೆಸಿದರು. ಸುಮಾರು 16 ವರ್ಷಗಳಿಂದ ನ್ಯಾಯಕ್ಕಾಗಿ ಹೋರಾಟ ನಡೆಸುತ್ತಿರುವ ರೈತರು ನ್ಯಾಯಾಲಯದ ಸ್ಪಷ್ಟ ಆದೇಶಗಳಿದ್ದರೂ ತಮ್ಮ ಭೂಮಿಗೆ ಸಮರ್ಪಕ ಪರಿಹಾರ ದೊರಕಿಲ್ಲ ಎಂದು ಆರೋಪಿಸಿದ್ದಾರೆ. ಕೆಐಡಿಬಿ ಮೂಲಕ ಸ್ವಾಧೀನಗೊಂಡ 13,000 ಎಕರೆ ಭೂಮಿಗೆ ಸಂಬಂಧಪಟ್ಟಂತೆ ಬಾಕಿ ಇರುವ ಪರಿಹಾರವನ್ನು ತಕ್ಷಣ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿದರು. ಪ್ರತಿಭಟನಾಕಾರರು ಕೆಐಡಿಬಿ ಕಚೇರಿ ಸೇರಿದಂತೆ ನಗರದ ಪ್ರಮುಖ ವೃತ್ತಗಳಲ್ಲಿ ಜಮಾಯಿಸಿ ಸರ್ಕಾರ ಹಾಗೂ ಜಿಲ್ಲಾಡಳಿತ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಮಿತ್ತಲ್, ಎನ್ಎಂಡಿಸಿ ಸೇರಿದಂತೆ ಕೈಗಾರಿಕಾ ಸಮಸ್ಯೆಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ರೈತರು ತಮ್ಮ ಹಕ್ಕನ್ನು ರಕ್ಷಿಸಿಕೊಳ್ಳಲು ಹೋರಾಟ ಮುಂದುವರಿಸುವುದಾಗಿ ಎಚ್ಚರಿಕೆ ನೀಡಿದರು. ಬಳ್ಳಾರಿ ಜಿಲ್ಲೆ ಬಂದ್ ಹಿನ್ನೆಲೆಯಲ್ಲಿ ಕೆಲವು ಪ್ರದೇಶಗಳ ವ್ಯಾಪಾರ ವಹಿವಾಟು ಹಾಗೂ ಸಂಚಾರ ಮೇಲೆ ಪರಿಣಾಮ ಕಂಡು ಬಂದಿದ್ದು, ಸಾರ್ವಜನಿಕ ಜೀವನದಲ್ಲಿ ಭಾಗಶಃ ವ್ಯತ್ಯಯ ಉಂಟಾಯಿತು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪ್ರತಿಭಟನಾ ಸ್ಥಳಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಭೂ ಸಂತ್ರಸ್ತರ ಪ್ರಮುಖ ಬೇಡಿಕೆಗಳಾದ ನ್ಯಾಯಸಮ್ಮತ ಪರಿಹಾರ, ನ್ಯಾಯಾಲಯ ಆದೇಶಗಳ ಅನುಷ್ಠಾನ ಹಾಗೂ ಭೂ ಸ್ವಾಧೀನದಿಂದ ಉಂಟಾದ ನಷ್ಟಕ್ಕೆ ಸಮರ್ಪಕ ಪರಿಹಾರ ಒದಗಿಸುವಂತೆ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು. ಪ್ರತಿಭಟನಾಕಾರರು ಮುಂದುವರೆದು ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸುವುದಾಗಿ ರೈತ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಬಳ್ಳಾರಿ ಜಿಲ್ಲೆ ಬಂದ್ಗೆ ಸಹಕಾರ ಕೊಟ್ಟಂತ ಎಲ್ಲ ವ್ಯಾಪಾರಸ್ಥರಿಗೆ ಈ ನಮ್ಮ ರೈತರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇಷ್ಟೊತ್ತು ಮಾತಾಡಿದ್ರು, ಯಾರು ಹೊಗಳಿಲ್ಲ ಸರ್ಕಾರಕ್ಕ, ಎಲ್ಲರೂ ಒಬ್ಬರಾದ್ರೂ ಹೊಗಳಿಲ್ಲ. ನಮ್ಮ ಕೊಟ್ಟರು ಮಾತಾಡಿದ್ದು ಇಷ್ಟು ಉಗಳಿಸ್ಕೊಂಡು ನಾಚಿಕೆಟ್ಟು ಸರ್ಕಾರ ಸುಮ್ಮನೆ ಕೂತಂದ್ರೆ ಆ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ ಅಂತ ಅರ್ಥ. ಅದಕ್ಕಾಗಿ ನಾನು ಸ್ವಲ್ಪ ಹೊಗಳ್ತೀನಿ. ನಾಚಿ ಬರಲ್ಲ ಸರ್, ಹುಡುಗ್ರಿ ನಾಚಿ ಬರಲ್ಲ, ಸರ್ಕಾರಕ್ಕೆ ನಾಚಿ ಬರಲ್ಲ. ಹೊಗಳ್ತೀವಿ, ಒಳ್ಳೆ ಕೆಲಸ ಮಾಡಿದ್ರೆ ಹೊಗಳ್ತೀವಿ. ಸುಮಾರು ವರ್ಷಗಳಿಂದ ನಾವು ನಮ್ಮ ರೈತರು ಏನು ನಮ್ಮ 7 ಹಳ್ಳಿಯ ರೈತರು ಏನು ಭೂಮಿ ಕಳ್ಕೊಂಡಿದ್ದಾರೆ. ಸುಮಾರು ದಿನಗಳಿಂದ ಹೋರಾಟ ಮಾಡ್ಕೊತಾನೆ ಬರ್ತಾ ಇದ್ದಾರೆ. ಇದುವರೆಗೂ ಈ ಬಿಜೆಪಿ ಸರ್ಕಾರ ಆಗಲಿ, ಕಾಂಗ್ರೆಸ್ ಸರ್ಕಾರ ಆಗಲಿ, ಜೆಡಿಎಸ್ ಸರ್ಕಾರ ಆಗಲಿ, ಯಾವ ಸರ್ಕಾರ ಕೂಡ ನಮ್ಮ ರೈತರಿಗೆ ಒಂದು ದೆವ್ವಾಗಿ ಬಂದಿಲ್ಲ. ಇವೆಲ್ಲ ದೆವ್ವಗಳು. ಇಷ್ಟು ದಿನ ಇಷ್ಟು ಕಷ್ಟ ನಮ್ಮ ರೈತರಿಗೆ ಕೊಡ್ತಾ ಇದಾರೆ. ಇವರಲ್ಲಿ ಮನುಷ್ಯತ್ವನೇ ಇಲ್ಲ ಅಂತ ಅರ್ಥ. ಇದೇ ರೀತಿ ನೀವು ನಮ್ಮ ರೈತರಿಗೆ, ನೀವು ಅನ್ನದಾತರಿಗೆ ಇದೇ ರೀತಿ ತೊಂದರೆ ಹೋದ್ರೆ ನಾನು ಈ ಕಾಂಗ್ರೆಸ್ ಸರ್ಕಾರಕ್ಕೆ ನೀವು ನಾವ ಅಂತ ಹೇಳಿ ನಾನು 2028ಕ್ಕೆ ನಾನು ನೋಡ್ಕೊಂತೀನಿ ಸರ್ಕಾರಕ್ಕೆ ಅಂತ ಹೇಳ್ತಾ ಇದ್ದೀನಿ. ಆದಷ್ಟು ಬೇಗ ನಮ್ಮ ರೈತರಿಗೆ ನ್ಯಾಯ ಒದಗಿಸಿ ಕೊಡ್ಬೇಕು ಅಂತ. ಇಲ್ಲ ಅಂದ್ರೆ ಸರ್ಕಾರಕ್ಕೆ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ. ನಾನು ಚೆಡ್ ಕೂಡ ಹೊಡಿತೀನಿ ಅಂತ ಹೇಳಿದ್ದೀನಿ. ನೀವ ಇಲ್ಲ ನಾವು ರೈತರ ಅಂತ ಹೇಳಿ ನಾನು 2028ಕ್ಕೆ ನಾನು ನೋಡ್ಕೊಂತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಜೈ ಜವಾನ್, ಜೈ ಕಿಸಾನ್, ಜೈ ಭೀಮ್. ನನ್ನ ಹೆಸರು ಆನಂದ್ ಕುಮಾರ್ ಅಂತ, ಜಿಲ್ಲಾಧ್ಯಕ್ಷರು ಪ್ರಜಾಪರಿವರ್ತನೆ ಇರುತ್ತೆ. ಇವತ್ತೇನು ನಾವು ಜೂನ್ 18ರಂದು ಏನು ಬಳ್ಳಾರಿಯವನು ಸಂಪೂರ್ಣ ಬಂದ್ ಮಾಡ್ಬೇಕಂತೇಳಿ ಇವತ್ತು ಯಾಕಪ್ಪ ಅಂದರೆ ಕಳೆದ 2010ರಿಂದನೂ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಕುಡಿತಿನಿ ಮತ್ತು ಸುತ್ತಮುತ್ತ 7 ಹಳ್ಳಿಗಳ ಏನು ಸುಮಾರು 13,000 ಎಕರೆ ಏನು ಬಲವಂತದ ಭೂ ಸ್ವಾಧೀನ ಮಾಡಿಕೊಂಡು
ಯಾವುದೇ ರೀತಿಯ ಅಲ್ಲಿಂದ ಇಲ್ಲಿವರೆಗೂ ನಾವು ಹೋರಾಟ ಮಾಡಿದ್ರು ಲೆಕ್ಕ ಇಲ್ದಾನೆ ಸರ್ಕಾರ 4 ಸರ್ಕಾರಗಳು ಬಂದವರು, ಬಿಜೆಪಿ ಸರ್ಕಾರ ಬಂತು, ಕುಮಾರಸ್ವಾಮಿ ತದನಂತರ ಬಸವರಾಜ ಬೊಮ್ಮಾಯಿ ಸರ್ಕಾರ, ಆಮೇಲೆ ತದನಂತರ ಸಿದ್ದರಾಮಯ್ಯ ಅವರು 2 ಸಲ ಬಂದಿದ್ರು. ಕಳೆದ 4 ವರ್ಷದಿಂದ ನಿರಂತರವಾದ ಅನಿಶ್ಚಿತತೆಯನ್ನು ಮಾತಾಡಿದ್ವಿ. ಆ ಕ್ಷಣದಲ್ಲಿ ಎಲ್ಲಾ ಸಿಎಂಗಳು ಬಂದೋಗಿದ್ದಾರೆ. ಆದ್ರೂ ಇದುವರೆಗೆ ಯಾವುದೇ ರೀತಿ ರೈತರಿಗೆ ಯಾವುದೇ ರೀತಿ ಏನೋ ನ್ಯಾಯ ಯಾವುದೇ ಕೆಲಸ ಆಗಿಲ್ಲ. ಕೇವಲ ಸುಳ್ಳು ಭರವಸೆಯನ್ನು ಸುಮಾರು 7 ರೈತರ ಇವತ್ತು ಏನು ದೇಶದಲ್ಲಿ ರೈತ ಅಂದ್ರೇನೆ ಸರ್ಕಾರ, ಸರ್ಕಾರ ಅಂದ್ರೆ ರೈತ, ರೈತರಿಗೆ ಅನ್ನದಾತರಿಗೆ ಈ ತರ ಮೋಸ ಮಾಡ್ತಿದ್ದಾರೆ. ಹಾಗಾಗಿ ಅದರಲ್ಲಿ ಮತ್ತೊಂದು ಅಕ್ರಮ ಏನಂದ್ರೆ ಯಾವುದೇ ಕಾರಣಕ್ಕೂ ನಾವು ಮಿತ್ತಲ್ ಅವರು ಬರಲ್ಲ ಅಂತ ಹೇಳಿದ್ದಾರೆ. ಇದ್ರ ನಡುವೆ ಜಿಂದಾಲ್ ಅವ್ರಿಗೆ ಕೆಡಿಬಿ ಅವರು 1.5 ಕೋಟಿ ರೂಪಾಯಿ ಎಕರೆ ಹಂಗೆ ಅವ್ರಿಗೆ ಭೂಮಿನ ಹಸ್ತಾಂತರ ಮಾಡಿದ್ದಾರೆ. ಈ ಎಲ್ಲಾ ಬೆಳೆಗಳನ್ನು ನೋಡಿದಾಗ ಈ ಕೆಡಿಬಿ ಅವರು ಈ ರೈತರ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ರೈತರ ಒಂದು ಸಮಾಧಿ ಮೇಲೆ ಅವರು ತಮ್ಮ ಒಂದು ಬೆಳೆಯನ್ನು ಬೇಯಿಸ್ಕೊಂತ ಇದ್ದಾರೆ. ಇದಕ್ಕೆ ಯಾವುದೇ ರೀತಿಯ ಸರ್ಕಾರಗಳಾಗ್ಲಿ ಎಲ್ಲ ಏನು ಬರ್ತಕ್ಕಂಥ ಪೊಲೀಸ್ ಇಲಾಖೆ ಡಿಪಾರ್ಟ್ಮೆಂಟ್ಗಳು ಎಲ್ಲ ಜಿಂದಾಲ್ ಕೈಗೊಂಬಳಾಗಿದ್ದಾವೆ ಅಂತ ನಾನು ನಿಮ್ಮ ಮೂಲಕ ಇಷ್ಟಪಡ್ತಿದ್ದೇನೆ. ಹಾಗಾಗಿ ಇವತ್ತು ನಾವೆಲ್ಲ ಸಾರ್ವಜನಿಕರಲ್ಲಿ, ನಮ್ಮ ಬಳ್ಳಾರಿ ನಾಗರಿಕ ಬಂಧುರಲ್ಲಿ ಮತ್ತು ಸುಮಾರು ಕಳೆದ ತಿಂಗಳಿಂದ ಬಂದು ಹೇಳ್ಕೊಂಡು ಇವತ್ತು ಈ ಬಂಧುವನ್ನು ಯಶಸ್ಸು ಮಾಡಿಕೊಡ್ಬೇಕಂತ ಹೇಳ್ಕೊಂಡಿದ್ವಿ. ಹಂಗಾಗಿ ಮುಂದಿನ ದಿನಗಳಲ್ಲಿ ಈ ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ನಮಗೆ ರೈತರಿಗೆ ಏನು ಸರಿಯಾದ ನ್ಯಾಯವನ್ನು ಕೊಡಿಸುವ ರೀತಿಯಲ್ಲಿ ಕೆಲಸ ಮಾಡ್ಬೇಕಂತ ನಾವು ಈ ಎಚ್ಚರಿಕೆ. ಜೈ ಭೀಮ್.